ಎಸ್ ಐಡೆನ್ಸ್ ನ್ಯೂಸ್ ನಲ್ಲಿ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ. ಮುದ್ದೇಬಿಹಾಳದಲ್ಲಿ ಗುಂಡಿ ಬಿದ್ದ ರಸ್ತೆಗಳು. ಇಲ್ಲಿನ ಹಾಳಾಗಿರುವ ರಸ್ತೆಯಲ್ಲಿ ಸಾರ್ವಜನಿಕರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ವಿಜಯಪುರದ ಮುದ್ದೇಬಿಹಾಳ ಪಟ್ಟಣದಲ್ಲಿ ರಸ್ತೆಗಳ ದುಸ್ಥಿತಿ ಎದ್ದು ಕಾಣಿಸ್ತಾ ಇದೆ. ಈ ರಸ್ತೆಯಲ್ಲಿ ಸಂಚರಿಸಲು ಪ್ರತಿನಿತ್ಯ ವಾಹನ ಸವಾರರು ಪರದಾಡುವಂತಹ ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗಿದೆ. ಇದೇ ರಸ್ತೆ ಮಾರ್ಗದಲ್ಲಿದೆ ಸಾರ್ವಜನಿಕ ಆಸ್ಪತ್ರೆ, ಹಾಗೆ ಇಲ್ಲೊಂದು ಹಾಸ್ಟೆಲ್ ಕೂಡ ಇದೆ. ಸೂಕ್ತ ವ್ಯವಸ್ಥೆ ಕಲ್ಪಿಸುವಂತೆ ಮನವಿಯನ್ನ ಮಾಡಿದ್ರು ಕೂಡ ಯಾವುದೇ ರೀತಿಯ ಕ್ರಮಗಳನ್ನ ತೆಗೆದುಕೊಳ್ತಾ ಇಲ್ಲ. ಅಲ್ಲಿನ ಅಧಿಕಾರಿಗಳು ಉಡಾಫೆಯ ಉತ್ತರವನ್ನ ನೀಡ್ತಾ ಇದ್ದಾರೆ. ರಸ್ತೆಯಲ್ಲಿ ಬಿದ್ದು ಅಪಘಾತವಾದ್ರೆ ಇದಕ್ಕೆಲ್ಲ ಹೊಣೆ ಯಾರು ಎಂಬ ಪ್ರಶ್ನೆ ಇಲ್ಲಿ ಮೂಡ್ತಾ ಇರುವಂತದ್ದು. ಮುದ್ದೇಬಿಹಾಳದಲ್ಲಿ ರಸ್ತೆಗಳಲ್ಲಿ ಗುಂಡಿ ಬಿದ್ದಿದೆ. ಹಾಳಾಗಿರುವ ರಸ್ತೆಯಲ್ಲಿ ಸಾರ್ವಜನಿಕರು ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗಿರುವಂತದ್ದು. ಈ ರಸ್ತೆಯಲ್ಲಿ ಸಂಚರಿಸಲು ಪ್ರತಿನಿತ್ಯ ವಾಹನ ಸವಾರರು ಪರದಾಡುವಂತಹ ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗಿದೆ. ಇದೇ ರಸ್ತೆ ಮಾರ್ಗದಲ್ಲಿದೆ ಒಂದು ಸಾರ್ವಜನಿಕ ಆಸ್ಪತ್ರೆ, ಹಾಗೆ ಹಾಸ್ಟೆಲ್. ಸಾರ್ವಜನಿಕ ಆಸ್ಪತ್ರೆಗೆ ಹೋಗುವ ಜನ ಹಾಗೆ ಹಾಸ್ಟೆಲ್ ನಿಂದ ಶಾಲೆಗೆ ತೆರಳುವಂತಹ ಬಾಲಕ ಬಾಲಕಿಯರು ಯಾವ ರೀತಿಯಾಗಿ ಓಡಾಡಬೇಕು? ಮುದ್ದೇಬಿಹಾಳದಲ್ಲಿ ರಸ್ತೆಗಳು ಗುಂಡಿ ಬಿದ್ದಿದೆ. ವಿಜುವಲ್ಸ್ ಅಲ್ಲಿ ಕೂಡ ನೀವು ನೋಡ್ತಾ ಇರಬಹುದು ಅಲ್ಲಿನ ರಸ್ತೆಗಳ ಪರಿಸ್ಥಿತಿ ಯಾವ ರೀತಿ ಇದೆ ಎಂಬುದಾಗಿ. ಇದರಿಂದ ಸಾರ್ವಜನಿಕರು ಪರದಾಡುವಂತಹ ಪರಿಸ್ಥಿತಿ ಅಲ್ಲಿ ನಿರ್ಮಾಣವಾಗಿದೆ. ವಿಜಯಪುರದ ಮುದ್ದೇಬಿಹಾಳ ಪಟ್ಟಣದಲ್ಲಿ ಈ ರೀತಿಯ ರಸ್ತೆಗಳು, ಈ ರೀತಿಯ ದುಸ್ಥಿತಿಯಲ್ಲಿರುವಂತಹ ರಸ್ತೆಗಳು ಕಾಣ್ಕೊಂಡು ಬರ್ತಾ ಇದೆ. ಈ ರಸ್ತೆಯಲ್ಲಿ ಸಂಚರಿಸಲು ಪ್ರತಿನಿತ್ಯ ವಾಹನ ಸವಾರರು ಪರದಾಡುವಂತಹ ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗಿದೆ. ಇದೇ ರಸ್ತೆ ಮಾರ್ಗದಲ್ಲಿದೆ ಒಂದು ಸಾರ್ವಜನಿಕ ಕೂಡ ಇದೇ ರಸ್ತೆಯಲ್ಲಿದೆ. ಹಾಗೆ ಒಂದು ಹಾಸ್ಟೆಲ್ ಕೂಡ ಇದೇ ರಸ್ತೆ ಮಾರ್ಗದಲ್ಲಿ ಇದೆ. ಹಾಗೆ ವ್ಯವಸ್ಥೆಯನ್ನ ಕಲ್ಪಿಸಿ ಕೊಡಿ ಅಂತ ಅಲ್ಲಿನ ಅಧಿಕಾರಿಗಳಿಗೆ ಕೇಳಿದ್ರೆ ಬಜೆಟ್ ಇಲ್ಲಪ್ಪ ಎಂಬ ಉಡಾಫೆಯ ಉತ್ತರವನ್ನ, ಬೇಜವಾಬ್ದಾರಿತನದ ಉತ್ತರವನ್ನ ಅಲ್ಲಿನ ಅಧಿಕಾರಿಗಳು ನೀಡ್ತಾ ಇದ್ದಾರೆ. ಈ ಉತ್ತರಗಳಿಂದ ಅಲ್ಲಿನ ಬೇಸತ್ತ ಜನರು ರಸ್ತೆಯಲ್ಲಿ ಬಿದ್ದು ಅಪಘಾತ ಸಂಭವಿಸಿದ್ರೆ ಯಾರು ಹೊಣೆ ಆಗ್ತಾರೆ ಎಂಬುದಾಗಿ ಅಲ್ಲಿನ ಸಾರ್ವಜನಿಕರು ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಹಾಗಿದ್ರೆ ಅಲ್ಲಿನ ಶಾಸಕರು ಏನ್ ಮಾಡ್ತಾ ಇದ್ದಾರೆ, ಅಲ್ಲಿನ ಜನಪ್ರತಿನಿಧಿಗಳು ಏನ್ ಮಾಡ್ತಾ ಇದ್ದಾರೆ, ಅಲ್ಲಿನ ಸಂಬಂಧಪಟ್ಟ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ? ವಿಜುವಲ್ಸ್ ಅಲ್ಲಿ ನೀವು ನೋಡ್ತಾ ಇರ್ಬೋದು ಯಾವ ರೀತಿಯ ರಸ್ತೆಗಳು ಇಲ್ಲಿ ಕಾಣಿಸ್ತಾ ಇದೆ ಎಂಬುದಾಗಿ. ಈಗಲೇ ಒಂದು ಬಸ್ ಕೂಡ ಅಲ್ಲಿಂದ ಹೋಯ್ತು, ಆಂಬ್ಯುಲೆನ್ಸ್ ಅಲ್ಲಿಂದ ಹೋಗ್ತಾ ಇದೆ. ಯಾಕಂದ್ರೆ ನಾವು ಆಲ್ರೆಡಿ ನಿಮ್ಗೆ ಹೇಳಿದ್ವಿ ಇದೇ ರಸ್ತೆಯಲ್ಲಿ ಒಂದು ಸಾರ್ವಜನಿಕ ಆಸ್ಪತ್ರೆ ಇದೆ. ಆಸ್ಪತ್ರೆ ಅಂದ ಮೇಲೆ ಆಂಬ್ಯುಲೆನ್ಸ್ ಹೋಗುತ್ತೆ ಬರುತ್ತೆ. ರಸ್ತೆ ಇದ್ರೆ ಆ ಒಳಗಡೆ ಇರುವಂತಹ ಪೇಷಂಟ್ ಗತಿ ಏನು? ಈ ತರ ಗುಂಡಿಗಳ ತುಂಬಿರುವಂತಹ ರಸ್ತೆ ಇದ್ರೆ ಒಳಗಡೆ ಇದ್ದಂತಹ ಪೇಷಂಟ್ ಗತಿ ಏನು? ಇದನ್ನೆಲ್ಲ ಗಮನಿಸಬೇಕು ಅಲ್ಲಿನ ಅಧಿಕಾರಿಗಳು. ಆದ್ರೂ ಕೂಡ ಇಲ್ಲಿನ ಸಾರ್ವಜನಿಕರು ಹೋಗಿ ಈ ರೀತಿ ನಮ್ಮ ರಸ್ತೆ ಈ ರೀತಿ ಇದೆ, ಶಾಲೆಗೆ ಹೋಗುವ ಮಕ್ಕಳಿಗೆ ಕಷ್ಟ ಆಗ್ತಾ ಇದೆ, ತೊಂದರೆ ಆಗ್ತಾ ಇದೆ, ಏನು ಆಸ್ಪತ್ರೆಗೆ ಬರುವಂತಹ ಜನಗಳಿಗೆ ತೊಂದರೆ ಆಗ್ತಾ ಇದೆ, ಆಂಬ್ಯುಲೆನ್ಸ್ ಸರಿಯಾಗಿ ಸಂಪರ್ಕ ಕಲ್ಪಿಸಲು ಆಗದಂತಹ ರಸ್ತೆ ಇಲ್ಲಿ ಇದೆ ಎಂಬುದಾಗಿ ಅಲ್ಲಿನ ಸಾರ್ವಜನಿಕರು ತಮ್ಮ ದುಃಖವನ್ನ ತೋಡ್ಕೊಂಡ್ರೆ ಅಲ್ಲಿನ ಅಧಿಕಾರಿಗಳು ಬಜೆಟ್ ಮಂಜೂರಾಗಿಲ್ಲಪ್ಪ, ಬಜೆಟ್ ಅಲ್ಲಿ ದುಡ್ಡಿಲ್ಲಪ್ಪ, ನಾವು ಮಾಡಕ್ಕಾಗಲ್ಲ ಎಂಬ ಉಡಾಫೆ ಉತ್ತರಗಳನ್ನ ಅಲ್ಲಿನ ಅಧಿಕಾರಿಗಳು ನೀಡ್ತಾ ಇದ್ದಾರೆ ಎಂಬುದಾಗಿ ತಿಳಿದು ಬರ್ತಾ ಇದೆ. ಮುದ್ದೇಬಿಹಾಳದಲ್ಲಿ ಬಿದ್ದಂತಹ ರಸ್ತೆ, ಗುಂಡಿ ಬಿದ್ದಂತಹ ರಸ್ತೆಗಳು, ಹಾಗೆ ಅಲ್ಲಿನ ರಸ್ತೆಗಳು ಯಾವ ರೀತಿಯಾಗಿ ಹಾಳಾಗಿದೆ ಎಂಬುದಾಗಿ ವಿಜುವಲ್ಸ್ ಅಲ್ಲಿ ನೀವು ಕೂಡ ನೋಡ್ತಾ ಇದ್ದೀರಾ. ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ನೀಡಲು ನಮ್ಮ ಜೊತೆಗೆ ನಮ್ಮ ವರದಿಗಾರೆ ಮೆಕ್ಕಾ ಮದೀನಾ ಅವರು ನಮ್ಮ ಜೊತೆಗಿದ್ದಾರೆ. ಮದೀನಾ, ಏನಿದೆ ಇದ್ರ ಬಗ್ಗೆ ಹೆಚ್ಚಿನ? ಸರ್ ಹೇಳಿ ಮದೀನಾ. ಸರ್, ಇಲ್ಲಿ ಮುದ್ದೇಬೇಳಿಂದ 3 ಕಿಲೋಮೀಟರ್ ಹಡ್ಲಿಗೇರಿ ರಸ್ತೆ ಸರ್ ಇದು. ಓಕೆ. ಇಲ್ಲಿಂದ ಬಂದ್ಬಿಟ್ಟು ಅಲ್ಲೇ 1 ಕಿಲೋಮೀಟರ್ ಪಟ್ಟಣ ಅಂದ್ರೆ ಸಿಟಿಗೆ ಒಂದು ಅರ್ಧ ಕಿಲೋಮೀಟರ್ ಅಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ ಇದೆ. ಇಲ್ಲೇನೆ ಗೌರ್ಮೆಂಟ್ ಹಾಸ್ಪಿಟಲ್, SC ST ಹಾಸ್ಟೆಲ್, ಆಮೇಲೆ ಇಲ್ಲಿ ಆಶ್ರಮಗಳು ಇದಾವೆ,
ಎಲ್ಲಾನು ಇದಾವೆ. ಇಲ್ಲಿ ರಸ್ತೆ ವ್ಯವಸ್ಥೆ ಸರಿ ಸರ್ ಇಲ್ಲಿ. ರಸ್ತೆ ನಾವು ಕೂಡ ವ್ಯವಸ್ಥೆ ನೋಡ್ತಾ ಹೆಂಗ್ ಇದ್ವಿ ಸರಿಯಾಗಿಲ್ಲ, ಯಾವ ಅಲ್ಲಿ ರೀತಿಯ ನೀರ್. ರಸ್ತೆಗಳು ಇಲ್ಲಿದೆ ಎಂಬುದಾಗಿ. ಹಾ, ಇದಕ್ಕೆ ಹೌದು ಸರ್. ಸಂಬಂಧಪಟ್ಟಂತೆ ಅದು ಅಲ್ಲಿನ ವಾಟರ್ ಅಧಿಕಾರಿಗಳನ್ನ ಅಲ್ಲಿ ನೀವು ಭೇಟಿಯಾಗಿದ್ದಾರಾ? ಅಲ್ಲಿನ ಅಧಿಕಾರಿಗಳು ಏನಂತ ಹೇಳ್ತಿದ್ದಾರೆ? ಇಲ್ಲ ಸರ್, ನಾನಂತರೂ ಭೇಟಿ ಆಗಿಲ್ಲ. ಅಲ್ಲಿ ಸಾರ್ವಜನಿಕರಿಗೆ ಕೇಳಿದ್ರೆ ಅವ್ರು ಹೇಳ್ತಾರೆ, MLA ಅವ್ರಿಗೆ 2-3 ಸಲ ಭೇಟಿ ಆದಾಗ ಅವರು ಬಜೆಟ್ ಇಲ್ಲ ಅಂತ ಹೇಳ್ತಾರೆ, ಕೈಗೊಂಡ್ ಮಾಡ್ಬೇಕು ಕೆಲಸ ಅಂತ ಹೇಳ್ತಾರೆ ಸಾರ್ವಜನಿಕರು. ಓಕೆ, ಯಾವ ರಸ್ತೆಯಲ್ಲಿ ಈ ಹೇಳ್ತಾರೆ ತರ ಸರ್. ಇದೆಯಾ? ಆತರ ಬಹಳ ದಿನ, ಎಷ್ಟೋ ವರ್ಷಗಳ ಆ ರಸ್ತೆ ಮಾಡಿ ಸುಮಾರು ಒಂದು ಮದಿನ, ನಿಮ್ಮ ವಾಯ್ಸ್ ಸುಮಾರು ಒಂದು ನಿಮ್ಮ ಧ್ವನಿ ನನಗೆ ಸರಿಯಾಗಿ ಕೇಳಿಸ್ತಾ ಇಲ್ಲ. ನೆಟ್ವರ್ಕ್ ಇರುವಂತಹ ಪ್ರದೇಶಕ್ಕೆ ಬಂದು ಕೇಳಿಸ್ತಾ ಇದೆಯಾ? ಹಾ, ಹಲೋ ಸರ್. ಹಾ, ಹೇಳಿ ಈಗ. ಸರ್, ಅಲ್ಲಿ ಬಹಳನೇ ಒಂದ್ 4 ವರ್ಷದಿಂದ ರಸ್ತೆ ಸರಿ ಇಲ್ಲ ಸರ್ ಅಲ್ಲಿ. ಓಕೆ, ಹಿಂದೆ ಒಂದ್ಸಲ ಯಾವಾಗೋ ಒಂದ್ಸಲ ಸ್ಟ್ರೈಕ್ ಮಾಡಿ ಅದು ಮಾಡಿ ಏನೇನೋ ಮಾಡ್ಬಿಟ್ಟು ರಸ್ತೆನ ಸುಧಾರಿಸಿದ್ರು. ಇಲ್ಲಿಂದ ಹಡ್ಲಿಗೇರಿವರೆಗೆ ರಸ್ತೆನ ಡಾಂಬರೀಕರಣ ಮಾಡಿದ್ರು ಸರ್. ಆಮೇಲೆ ಈಗ 4-5 ವರ್ಷದಿಂದ ಮಾತ್ರ ಅಲ್ಲೇನು ರಸ್ತೆನೇ ಇಲ್ಲ ಸರ್. ಅದು ಪೂರಾ ಹುಂಡಿಗಳೆಲ್ಲ ಬಿದ್ದೋಗಿದೆ ಅಲ್ಲಿ. ಯಾವ್ದು ಮತ್ತೆ ಇನ್ನೊಂದು ಗಾಡಿ ಬಂದ್ರೆ, ಬಸ್ ಬಂದ್ರೆ ಇನ್ನೊಂದು ಗಾಡಿಗೆ ಸೈಡ್ ಆಗೋಕ್ಕೂ ಸ್ಥಳಾವಕಾಶ ಇಲ್ಲ ಸರ್ ಅಲ್ಲಿ. ಓಕೆ. ಅಂತ ಪರಿಸ್ಥಿತಿ ಇದೆ ಸರ್. ಮತ್ತೆ ಅಲ್ಲಿ ಈಗೇನು ಫಸ್ಟ್ ಉಂಡಿ ಕಾಣ್ತಿದ್ರ ನೀರಿನ ವ್ಯವಸ್ಥೆ ಇದೆಯಲ್ಲ, ಅಲ್ಲಿ ಇಡೀ ಮುದ್ದೇಬೇಳ ಪಟ್ಟಣಕ್ಕೆನೆ ಪ್ರತಿಯೊಂದು ಗಲ್ಲಿ ಗಲ್ಲಿಗೂ ಅಲ್ಲಿಂದಾನೇ ನೀರು ಸರಬರಾಜು ವ್ಯವಸ್ಥೆ ಆಗುತ್ತೆ ಸರ್ ಅಲ್ಲಿ. ಓಕೆ. ಅಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ, ಆ ನೀರ್ ಹಂಗೆ ಹರಿದು ಹೋಗ್ತಾ ಇರುತ್ತೆ. ಅಲ್ಲಿ ಸರಿಯಾದ ವ್ಯವಸ್ಥೆನೇ ಇಲ್ಲ ಸರ್. ಮತ್ತೆ ಅಲ್ಲಿ ಮುಂದ್ ಬಂದ್ರೆ ಹಾಸ್ಪಿಟ್ಲ್ ಇದೆ. ಹಾಸ್ಪಿಟ್ಲಿಗೆ ಬರ್ತಕ್ಕಂಥ ಪೇಷಂಟ್ಸ್ ಯಾಕಂದ್ರೆ ಪ್ರೆಗ್ನೆಂಟ್ ಇರ್ತಾರೆ ಸರ್ ಹೆಣ್ಮಕ್ಳು. ಆಂಬುಲೆನ್ಸ್ ಅಲ್ಲಿ 2-3 ಸಲ ಆಂಬುಲೆನ್ಸ್ ಅಲ್ಲೇ ಹೆರಿಗೆ ಕೂಡ ಆಗೋಗಿದೆ ಸರ್. ಅಲ್ಲಿ ಪರಿಸ್ಥಿತಿ ನೋಡಿ. ಅಲ್ಲ, ಈ ಅಧಿಕಾರಿಗಳಿಗೆ ಹಾಗೆ ಅಲ್ಲಿನ ಶಾಸಕರಿಗೆ ಏನಂತ ಹೇಳ್ಬೇಕು? ಶಾಸಕರಿಗೆ ಸ್ವಲ್ಪ ಬುದ್ಧಿ ಇಲ್ವಾ? ಅಲ್ಲಿ ಆಸ್ಪತ್ರೆ ಇದೆ, ಶಾಲೆಗೆ ತೆರಳುವಂತಹ ಹುಡುಗರ ಹುಡುಗಿಯರ ಹಾಸ್ಟೆಲ್ಗಳಲ್ಲೇ ನಿಯರ್ ಅಲ್ಲಿ ಇದೆ. ಆದ್ರೂ ಕೂಡ ಈ ರೀತಿಯ ಬೇಜವಾಬ್ದಾರಿತನವನ್ನ ಈ ರಸ್ತೆಯ ವಿಷಯದಲ್ಲಿ ತೋರಿಸ್ತಾ ಇದ್ದಾರಲ್ಲ ಅಲ್ಲಿನ ಅಧಿಕಾರಿಗಳು, ಇವ್ರಿಗೆ ಏನಂತ ಹೇಳ್ಬೇಕು? ಹೌದು ಸರ್, ಯಾಕಂದ್ರೆ ಎಲ್ಲಾ ಕಡೆನೂ ರಸ್ತೆ ಮಾಡಿದ್ದಾರೆ. ಲಾಸ್ಟ್ ಟೈಮ್ ಏನು ಬಿಜೆಪಿಯಿಂದ ಶಾಸಕರು ಆರಿಸಿ ಬಂದಿದ್ರು, AS ಪಾಟೀಲ್ ನಡಹಳ್ಳಿ ಅವರು, ಪ್ರತಿಯೊಂದು ರಸ್ತೆಗಳನ್ನ ಸುಧಾರಣೆ ಮಾಡಿದ್ದಾರೆ ಸರ್. ಅವ್ರಿದ್ದಾಗ ಅವ್ರ ಫೀಲ್ಡ್ ಅಲ್ಲಿ. ಮತ್ತೆ ಈ ಶಾಸಕರು ಬಂದ್ಬಿಟ್ಟು CS ನಾಡಗೌಡರು ಶಾಸಕರು ಬಂದು 25 ವರ್ಷಗಳ ಫೀಲ್ಡ್ ಸರ್ ಇವ್ರದ್ದು. ಮೋಸ್ಟ್ಲಿ ಇದು ಒಂದು 5 ವರ್ಷ ಸೇರಿಸಿದ್ರೆ 30 ವರ್ಷ ಫೀಲ್ಡ್ ಅವ್ರದ್ದು. ಮತ್ತೆ ಇದು ಆಸ್ಪತ್ರೆ ಕೂಡ ಕಟ್ಟಿಸಿದ್ದು ಅವ್ರೇನೆ. ಅವಾಗ ಒಂದು 20-25 ವರ್ಷಗಳ ಹಿಂದೆ ಆಸ್ಪತ್ರೆ ಕೂಡ ಕಟ್ಸಿದ್ದು ಅವ್ರೇನೆ. ಮತ್ತೆ ಎಲ್ಲ ಗೊತ್ತಿದ್ದೂನು ಈ ತರ ಹೆಂಗೆ ಸರ್ ಇದು ವ್ಯವಸ್ಥೆ ಸರಿಯಾಗಿಲ್ಲ ಸರ್. ರಸ್ತೆ ವ್ಯವಸ್ಥೆನೆ ಸರಿ ಇಲ್ಲ ಅಂತಂದಾಗ ಅಲ್ಲಿ ಹೆಂಗ್ ಬರ್ತಾರ ಸರ್ ಜನ ಹಾಸ್ಪಿಟ್ಲಿಗೆಲ್ಲ? ಹೌದು. ಎಷ್ಟು ವರ್ಷದಿಂದ ಈ ಒಂದು ಸಮಸ್ಯೆ ಇಲ್ಲಿ ಕಾಣಿಸ್ತಾ ಇದೆ ಮದಿನಾ? ಸರ್, ತುಂಬಾ ವರ್ಷದಿಂದಾನೇ ಕಾಣಿಸ್ತಾ ಇದೆ. ಬಟ್ ನಾವು ಈಗ ಹೇಳ್ತಾನೆ ಬಂದಿದೀವಿ, ಅವಾಗವಾಗ ರಸ್ತೆ ಸರಿ ಇಲ್ಲ ಅಂತ ಹೇಳ್ತಾ ಬಂದಿದ್ರು ಕೂಡ ಅವ್ರು ಯಾವ್ದಕ್ಕೂ ಕೇರ್ ಮಾಡಲ್ಲ ಸರ್. ಇಲ್ಲಿ ಕೇರ್ ಮಾಡ್ತಾ ಇಲ್ಲ ಅವರು. ಏನಂತ ಹೇಳ್ತಾರೆ ಅಲ್ಲಿನ ಅಧಿಕಾರಿಗಳು, ಅಲ್ಲಿನ ಶಾಸಕರು? ತಾಂತ್ರಿಕ ದೋಷದಿಂದ ಮದಿನಾ ಅವ್ರ ಜೊತೆ ನಾವು ಸಂಪರ್ಕ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಅದೇ ನಾವು ನೋಡ್ತಾ ಇದ್ವಿ, ಈ ಒಂದು ಮುದ್ದೇಬಿಹಾಳದಲ್ಲಿ ರಸ್ತೆಗಳು ಗುಂಡಿ ಬಿದ್ದಿದೆ ಎಂಬುದಾಗಿ ವಿಜುವಲ್ಸ್ ಅಲ್ಲಿ ನೀವು ಕೂಡ ನೋಡ್ತಾ ಇರಬಹುದು. ಈ ಒಂದು ರೀತಿಯ ರಸ್ತೆಯಲ್ಲಿ ಆಸ್ಪತ್ರೆಗೆ ಬರುವಂತಹ ಪೇಷಂಟ್ಸ್ ಗಳು ಬರ್ಬೇಕಂತೆ, ಶಾಲೆಗೆ ಹೋಗ್ಬೇಕಾದ್ರೆ ಈ ರೀತಿಯ ರಸ್ತೆಗಳಿಗೆ ಹೋಗ್ಬೇಕಂತೆ. ಏನಾದ್ರೂ ಅಪಘಾತಗಳು ಸಂಭವಿಸಿದ್ರೆ ಇದಕ್ಕೆಲ್ಲ ಹೊಣೆ ಯಾರು? ಈ ಅಧಿಕಾರಿಗಳು ತಗೊಳ್ತಾರಾ? ಆಗ ಇದೇ ರೀಸನ್ ಅನ್ನ ಕೊಡ್ತಾರಾ? ಇಲ್ಲ, ನಮಗೆ ಬಜೆಟ್ ಬಂದಿಲ್ಲ, ನಾವು ಮಾಡಲ್ಲ ಕೆಲಸವನ್ನ, ಅದಕ್ಕೋಸ್ಕರ ಒಂದು ಪ್ರಾಣ ಹೋಯ್ತು, ಈ ರೀತಿಯ ಉಡಾಫಿ ಉತ್ತರಗಳನ್ನ ಆಗ ಕೊಡ್ತಾರಾ ಈ ಅಧಿಕಾರಿಗಳು? ಇದನ್ನ ನಾವೆಲ್ಲ ನೋಡ್ಬೇಕಾಗತ್ತೆ. ಯಾಕಂದ್ರೆ ಇಡೆನ್ಸ್ ನ್ಯೂಸ್ ನಿಮ್ಗೆ ತೋರಿಸ್ತಾ ಇದೆ ಯಾವ ರೀತಿಯ ಅಲ್ಲಿ ರಸ್ತೆಗಳು ಇದೆ ಎಂಬುದಾಗಿ. ಈಗ ಆಂಬ್ಯುಲೆನ್ಸ್ ಕೂಡ ಒಂದು ಬಂತು, ಅದರಲ್ಲಿ ಏನಾದ್ರೂ ಎಮರ್ಜೆನ್ಸಿ ಪೇಷಂಟ್ಸ್ ಇದ್ರೆ ಏನ್ ಕತೆ? ಅದರಲ್ಲಿ ಈಗ ಸದ್ಯಕ್ಕೆ
ಎಮರ್ಜೆನ್ಸಿ ಪೇಷಂಟ್ ಇದೆ ಅಂತ ಅನ್ಕೊಳ್ಳಿ. ಇದೇ ರಸ್ತೆಯಲ್ಲಿ ಅವ್ರು ಬರಬೇಕು. ಈ ರಸ್ತೆಯಲ್ಲಿ ಆಂಬ್ಯುಲೆನ್ಸ್ ಎಷ್ಟು ಫಾಸ್ಟ್ ಆಗಿ ಬರುತ್ತೆ, ಎಷ್ಟು ಸ್ಪೀಡಲ್ಲಿ ಬರುತ್ತೆ, ದಾರಿ ಮಧ್ಯೆ ಇದಕ್ಕೆಲ್ಲ ಜವಾಬ್ದಾರಿಗಳನ್ನ ಯಾರು ತಗೊಳ್ತಾರೆ? ಆಗ್ಲೂ ಕೂಡ ಇದೇ ರೀತಿಯ ಉತ್ತರಗಳನ್ನ ಇಲ್ಲಿನ ಅಧಿಕಾರಿಗಳು ಹೇಳ್ತಾರಾ? ಇಲ್ಲ ನಮಗ್ ಬಜೆಟ್ ಬಂದಿಲ್ಲ. ಇಲ್ಲಿನ ಶಾಸಕರು ಏನ್ ಮಾಡ್ತಿದ್ದಾರೆ? ಹಾಗಿದ್ರೆ ಮನೇಲಿ ಏನಾದ್ರು ಮಲ್ಕೊಂಡಿದಾರ? ಅಲ್ಲಿ ನೋಡ್ತಾ ಇರ್ಬೋದು ನೀವು, ನನ್ನ ವರದಿಗಾರತಿ ಕೂಡ ಹೇಳಿದ್ರು, ನೀರು ಕೂಡ ಪೋಲಾಗ್ತಾ ಇದೆ, ಯಾವುದೇ ರೀತಿಯ ಕ್ರಮಗಳನ್ನ ತೆಗೆದುಕೊಂಡಿಲ್ಲ. ಎಷ್ಟೋ ದಿನಗಳಿಂದ ಇಲ್ಲಿ ನೀರು ಇದೇ ರೀತಿ ಪೋಲಾಗಿ ಹೋಗ್ತಾ ಇದೆ. ಎಷ್ಟೋ ಗಲ್ಲಿಗಳಿಗೆ, ಎಷ್ಟೋ ಏರಿಯಾಗಳಿಗೆ ಇಲ್ಲಿಂದ ನೀರು ಹೋಗ್ಬೇಕಾಗತ್ತೆ. ಆದ್ರೆ ಈ ರೀತಿ ನೀರು ಪೋಲಾಗಿ ಹೋದ್ರೆ ಮುಂದಿನ ದಿನಗಳಲ್ಲಿ ಅಲ್ಲಿನ ಜನರು ಯಾವ ರೀತಿ ನೀರಿನ ವ್ಯತ್ಯಯಗಳನ್ನ ಎದುರಿಸ್ಬೇಕಾಗತ್ತೆ? ಇಲ್ಲಿ ರಸ್ತೆನೂ ಸರಿ ಇಲ್ಲ, ನೀರು ಈ ತರ ಪೋಲಾಗ್ತಾ ಇದೆ. ಇದೆಲ್ಲ ಗೊತ್ತಿದ್ರು ಅಲ್ಲಿನ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ? ಅಲ್ಲಿನ ಶಾಸಕರು ಏನ್ ಮಾಡ್ತಾ ಇದ್ದಾರೆ? ಓಯ್ ಹೇ ಹುಡ್ರ, ಅಲ್ಲೇ ಒಳಗ್ತಾರ ಅವ್ರು, ರೋಡ್ ಸಜ್ಜಿಲ್ಲ.
ಓಯ್ ಹೇ ಹುಡ್ರ ನೀವು ನೋಡ್ತಾ ಇದ್ರಿ ಮುದ್ದೇಬಿಹಾಳದಲ್ಲಿ ಯಾವ ರೀತಿಯಾಗಿ ಗುಂಡಿ ಬಿದ್ದಿರುವ ರಸ್ತೆಗಳು ನೀವು ನೋಡ್ತಾ ಇದ್ರಿ. ಹಾಗೆ ಇಲ್ಲಿನ ಹಾಳಾಗಿರುವ ರಸ್ತೆಯಲ್ಲಿ ಸಾರ್ವಜನಿಕರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ವಿಜಯಪುರದ ಮುದ್ದೇಬಿಹಾಳ ಪಟ್ಟಣದಲ್ಲಿ ಈ ರೀತಿಯ ದೃಶ್ಯ ಕಂಡು ಬರ್ತಾ ಇರುವಂತದ್ದು. ಇದನ್ನ ಯಾವ ರೀತಿಯಾಗಿ ಪಟ್ಟಣ ಅಂತ ಹೇಳ್ಬೇಕು ನನ್ಗೆ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಇಲ್ಲಿನ ರಸ್ತೆಗಳು ನೋಡಿದ್ರೆ ಹಳ್ಳಿಗಳಲ್ಲಿ ಇದಕ್ಕಿಂತ ಒಳ್ಳೆ ರಸ್ತೆ ಇರುತ್ತೆ. ಆ ರೀತಿಯ ರಸ್ತೆಗಳು, ಅದು ಶಾಲೆಗೆ ಹೋಗುವಂತಹ ರಸ್ತೆ, ಅದೇ ರೀತಿಯಾಗಿ ಆಸ್ಪತ್ರೆಗೆ ಹೋಗುವಂತಹ ರಸ್ತೆ, ಈ ರೀತಿಯ ಈ ಒಂದು ಕಳಪೆ ಮಟ್ಟದಲ್ಲಿ ಇಲ್ಲಿನ ರಸ್ತೆಗಳು ಕಾಣ್ ಬರ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ನಾವು ನಮ್ಮ ವರದಿಗಾರರ ಜೊತೆ ಕೂಡ ಮಾತಾಡಿದ್ವಿ. ಅವರು ಹೇಳ್ತಾ ಇದ್ರು ಸುಮಾರು ವರ್ಷಗಳಿಂದ ಇದೇ ರೀತಿಯಾಗಿ ಇಲ್ಲಿನ ರಸ್ತೆಗಳಿದೆ, ಆದ್ರೂ ಕೂಡ ಇಲ್ಲಿನ ಅಧಿಕಾರಿಗಳಾಗಿರ್ಲಿ ಅಥವಾ ಇಲ್ಲಿನ ಶಾಸಕರಾಗಿರ್ಲಿ ಯಾವುದೇ ರೀತಿಯ ಕ್ರಮಗಳನ್ನ ತೆಗೆದುಕೊಂಡಿಲ್ಲ. ಅಲ್ಲಿನ ಸಾರ್ವಜನಿಕರು ಹೇಳೋ ಪ್ರಕಾರ ಸಾರ್ವಜನಿಕರು ಹೋಗಿ ಮನವಿಯನ್ನ ಮಾಡಿದ್ರು ಕೂಡ ಇಲ್ಲಿನ ಅಧಿಕಾರಿಗಳು ಏನ್ ಹೇಳ್ತಾರಂದ್ರೆ, ಇಲ್ಲಪ್ಪ ನಾನು ಮಾಡಲ್ಲ. ಏನಕ್ಕೆ ಮಾಡಲ್ಲ? ನನಗೆ ಬಜೆಟ್ಗಳು ಬಂದಿಲ್ಲ, ನನ್ ಮಾಡಕ್ ಆಗಲ್ಲ. ಈ ರೀತಿಯ ಉಡಾಫೆ ಉತ್ತರಗಳನ್ನ ಬೇಜವಾಬ್ದಾರಿತನ ಅಲ್ಲಿನ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಎಂಬುದಾಗಿ ತಿಳಿದು ಬಂತು. ಇದಕ್ಕೆ ಸಂಬಂಧಪಟ್ಟಂತೆ ನಾವು ಅಲ್ಲಿನ PWD ಅಧಿಕಾರಿಗಳನ್ನು ಸಂಪರ್ಕಕ್ಕೆ ತರಲಿಕ್ಕೆ ಪ್ರಯತ್ನವನ್ನ ಪಟ್ವಿ ಏಡೆನ್ಸ್ ನ್ಯೂಸ್ ಇಂದ. ಅದಕ್ಕೂ ಮುಂಚೆ ಅಲ್ಲಿನ ಶಾಸಕರಾದಂತಹ ನಾಡಗೌಡ ಅವರನ್ನು ಕೂಡ ನಾವು ಸಂಪರ್ಕಕ್ಕೆ ತರಲು ಪ್ರಯತ್ನಿಸಿದ್ವಿ. ಸಂಪರ್ಕಕ್ಕೆ ಬರಲಿಲ್ಲ. ಹಾಗಿದ್ರೆ ಅಷ್ಟೊಂದು ಬ್ಯುಸಿ ಆಗಿದ್ದಾರಾ ಈ ಅಧಿಕಾರಿಗಳು? ಯಾವ ಕೆಲಸಗಳಲ್ಲಿ ಈ ಅಧಿಕಾರಿಗಳು ಬ್ಯುಸಿ ಆಗಿದ್ದಾರೆ? ಇವ್ರು ಮಾಡೋ ಈ ಒಂದು ದೃಶ್ಯಗಳನ್ನ ನೋಡಿದ್ರೆ ಯಾವುದೇ ಕೆಲಸಗಳನ್ನ, ಯಾವುದೇ ಅಭಿವೃದ್ಧಿ ಕೆಲಸಗಳನ್ನ ಇವ್ರು ಮಾಡ್ತಾ ಇಲ್ಲ ಅಂತ ಗೊತ್ತಾಯ್ತು. ಹಾಗಿದ್ರೆ ಏನ್ ಮಾಡ್ತಾ ಇದ್ದಾರೆ? ಇಲ್ಲಿನ PWD ಅಧಿಕಾರಿ ಏನ್ ಮಾಡ್ತಾ ಇದ್ದಾರೆ? ಇಲ್ಲಿನ ಶಾಸಕರು ಏನ್ ಮಾಡ್ತಾ ಇದ್ದಾರೆ? ಇಲ್ಲಿನ ಅಧಿಕಾರಿಗಳು, ಇದಕ್ಕೆ ಸಂಬಂಧಪಟ್ಟಂತಹ ಎಲ್ಲಾ ಅಧಿಕಾರಿ ವರ್ಗದವರು ಏನ್ ಮಾಡ್ತಾ ಇದ್ದಾರೆ? ತಮ್ಮ ಡೆವಲಪ್ಮೆಂಟ್ಗೋಸ್ಕರ ತಮಗೆ ವಹಿಸಿರುವ ಕ್ಷೇತ್ರದ ಡೆವಲಪ್ಮೆಂಟ್ ಗಳನ್ನ ಮಾಡಕ್ಕಾಗಲ್ಲ ಅಂದ್ಮೇಲೆ ಇವ್ರಿಗೆಲ್ಲ ಏನಕ್ಕೆ ಸೀಟ್ಗಳು ಬೇಕು? ಗವರ್ಮೆಂಟ್ ಇಂದ ಸಂಬಳಗಳನ್ನ ಕೂಡಿಸಿ ಕುರ್ಚಿ ಮೇಲೆ ಏನಕ್ಕೆ ಇವ್ರನ್ನ ಕೂಡಿಸ್ಬೇಕು? ಮನೇಲಿ ಹೋಗಿ ಮಲ್ಕೊಂಡ್ರೆ ವಾಸಿ ಅಂತ ನನಗನ್ಸುತ್ತೆ. ಓಯ್ ಹೇ ಹುಡ್ರ ಸುಮಾರು ಬಾಳ ಸಾಯ್ತಿರೋದಲ್ಲ, ಹಂಗಾಗಿ ಒಂದ್ಸಲ ಹಾಳಿಗೆ ಆಗ್ಬೇಕಂತ ಟೈಪ್ ಮಾಡಿ ಎಲ್ಲ ಮಾಡಿದ್ರು ಮುಂದಿ ಮೇಡಮ್ ಅಂತ ಹೇಳಿ. ಈ ಸರ್ಕಾರದ ಕಡೆಯಿಂದ ಬರ್ತಕ್ಕಂಥ ಪೇಷಂಟ್ ಈ ನಮ್ಮ ಮುದ್ದೇವ ಶಾಸಕರು ಮಕ್ಕೊಂಡ್ರು ಗೊತ್ತಿಲ್ಲ, ಎಲ್ಲ ರೋಡ್ ಚಲೋ ಆಗ ಅಂತ ಸಾರ್ವಜನಿಕ ಸ್ಥಳ ಇದು, ಸರ್ಕಾರಿ ಆಸ್ಪತ್ರೆ ಇದೆ, ಆಮೇಲೆ ಹಾಸ್ಟೆಲ್ ಐತಿ. ಆಂಬುಲೆನ್ಸ್ ಬರುತ್ತೆ, ಎಲ್ಲ ಅಲ್ಲಿಂದ ಬರುತ್ತೆ ಅನ್ನೋದು ಬಹಳ ದೊಡ್ಡ ಆಗ್ತದೆ. ಇಲ್ಲಿ ಬಂದ್ಮೇಲೆ ಇಲ್ಲೇ ಡಿಲಿವರಿ ಆಗ್ಯಾವ ದಾರ್ಯಾಗ ಪದ್ಮಾವತಿ ಕ್ರಾಸ್ ನಿಂದ ಇಲ್ಲಿ ಬರುತ್ತೆ. ನಾನು ಎಷ್ಟೋ ಡಿಲಿವರಿ ಆಗ್ಯಾವ. ದಯಮಾಡಿ ನಮ್ ಶಾಸಕರು, ಆಮೇಲೆ ನಮ್ ಶಾಸಕರು ಅಂತಲ್ಲ, ಯಾರೋ ಸಾರ್ವಜನಿಕ ಕೆಲಸ ಮಾಡೋರು ಒಳ್ಳೇದು ಮಾಡಿ ಇದು ರೋಡ್ ಹ್ಯಾಂಗರ್ ಮಾಡಿ ಕಡೆಕ್ ಮಾಡ್ಲಿಕ್ಕೆ ಅಂದ್ಬಿಟ್ರೆ ನಾವು ಪಟ್ಟಿ ಹ್ಯಾಂಗರ್ ಮಾಡ್ತೀವಿ, ಮಾಡುವಂತ ವ್ಯವಸ್ಥೆ ಮಾಡ್ತೀವಿ. ದಯಮಾಡಿ ಯಾರಾದ್ರೂ ಹಂಗೇನ್ ಪಟ್ಟಿ ಹತ್ತಿರ್ತೀರಿ, ಪಟ್ಟಿ ಹತ್ತಿ ಇದು ರೋಡ್ ಮಾಡಿಬಿಡ್ರಿ, ಕಡೆ ಗಾಸರ್ ಹಾಕ್ರಿ. ಎಷ್ಟ್ ಲಕ್ಷ ಆಗೈತಿ ಗೊತ್ತಾಗ್ತದನ್ರಿ? ಎಷ್ಟು ವರ್ಷದಿಂದ ಐತ್ರಿ ಇದು ಈ ತರ? ಬಾಳ ವರ್ಷ ಆಯ್ತ್ರಿ ಮೇಡಮ್. ಈ ಸಾರ್ವಜನಿಕ ಆಸ್ಪತ್ರೆನ ಗೊತ್ತಿಲ್ಲ ಅವ್ರಿಗೆ, ಸಾರ್ವಜನಿಕ ಆಸ್ಪತ್ರೆಗೆ ಬಂದಿಲ್ಲ ಅವ್ರು. ಆದ್ರೆ ಈ ರೋಡ್ಗಳೆಲ್ಲ ಸಮಸ್ಯೆ ಆಗಿದ್ದಾವ. ಮುಂದೆ ಏನೇನ್ ಬರ್ತಾವ ಸಾರ್ವಜನಿಕ? ಈ ಪಡಬಿಸಿ ಇದೈತಲ್ರಿ, ಆಶ್ರಮ ಐತಿ, ಮುಂದಿಂದ ITI ಕಾಲೇಜ್ ಕಟ್ಟಾಕಿದ್ದಾರೆ, ಅಯ್ಯಪ್ಪ ಸ್ವಾಮಿ ಗುಡಿ ಅದ, ಮುಂದ್ ಹಳ್ಳಿಗೇರಿ ಅದ. ಹಳ್ಳಿಗೇರಿ ರೋಡ್ ಅಲ್ಲಿ ಬಿಡ್ರಿ, ಹಳ್ಳಿಗೇರಿ ರೋಡ್ ಮಾಡ್ತಾರೆ. ಈಗ ನಮ್ಮ ಸಾರ್ವಜನಿಕ ಸ್ಥಳ ನೋಡ್ಬೇಕಲ್ರಿ, ಮುದ್ದೇವಾದಾಗ ಏನ್ ಬರ್ತದ ಅಂತ ಅದನ್ನ ನೋಡ್ಬೇಕಲ್ಲ. ಅದ ನಮ್ ಶಾಸಕರು ಸ್ವಲ್ಪ ನಿರ್ಲಕ್ಷ್ಯ ಮಾಡ್ಯಾರ. ಏನ್ ಕೇಳಿದ್ಕೊಂಡು ಮತ್ತೆ ಬಜೆಟ್ ಇಲ್ಲ ಅಂತಾರ. ಬಜೆಟ್ ಯಾರು ಕೊಡ್ಬೇಕು? ತಾವು ಮಾಡ್ಕೋಬೇಕು. ಸ್ವಲ್ಪ ರೋಡ್ ಮಾಡಿದ್ರೆ ಒಳ್ಳೇದು ಅಂತ ಹೇಳಿ ತಮ್ಮ ಮುಂದೆ ಕೇಳ್ಕೊತೀವಿ. ದಯಮಾಡಿ ಎಲ್ಲರೂ ಕೂಡಿ ಸಾರ್ವಜನಿಕರಿಗೆ ಉಪಯೋಗ ಆಗುವಂತ ವ್ಯವಸ್ಥೆ ಮಾಡ್ರಿ. ಸರ್ಕಾರಿ ದವಾಖಾನೆ ಐತಿ ಅಂತ ಹೇಳಿ ಸ್ವಲ್ಪ ಎಲ್ಲರಿಗೂ ಗೊತ್ತಾಗ್ಲಿ. ಈ ರೋಡಿನ ಸರಿಯಾಗಿ ಎಲ್ಲರಿಗೂ ಗೊತ್ತಾಗ್ಯದ. ಇಲ್ಲಿ ಸರ್ಕಾರ ದವಾಖಾನೆ ಐತಿ, ಆಮೇಲೆ ಮುಂದೆ ಹಾಸ್ಟೆಲ್ ಅದ. ಒಳ್ಳೆ ಸುಮಾರು ಬಾಳ ಸಾಯ್ತಿರೋದಲ್ಲ, ಹಂಗಾಗಿ